ರೀಸೆಂಟ್ ಆಗಿ ಯೂಟ್ಯೂಬ್ ಕಡೆಯಿಂದ ತುಂಬಾ ಚಾನಲ್ಸ್ ಗಳಿಗೆ ಸ್ಟ್ರೈಕ್ಸ್ ಬರ್ತಾ ಇದೆ. ಸ್ಟ್ರೈಕ್ಸ್ ಒಂದ್ ಕಡೆ ಬರೋದಿರ್ಲಿ, ಚಾನಲ್ ಅಲ್ಲಿ 1000 ಇರ್ಲಿ, ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರ್ಲಿ, ಆ ಚಾನಲ್ ಕೂಡ ಡಿಲೀಟ್ ಆಗ್ತಾ ಇವೆ. ಮುಲಾಜೆ ಇಲ್ಲ. ಸೊ ಯಾಕೆ ಈ ರೀತಿ ಸಡನ್ ಆಗಿ ಸ್ಟ್ರೈಕ್ಸ್ ಬರ್ತಿದೆ? ಮುಂದೆ 2025ರಲ್ಲಿ ಯೂಟ್ಯೂಬ್ ಮಾಡೋದು ಇನ್ನೂ ಕೂಡ ಕಷ್ಟ ಆಗುತ್ತಾ? ಚಾನಲ್ ಅಲ್ಲಿ ಈ ರೀತಿ ಸ್ಟ್ರೈಕ್ಸ್ ಬರಬಾರ್ದಂದ್ರೆ ಏನ್ ಮಾಡ್ಬೇಕು? ಯಾವ ಈ ಹೊಸ ಪಾಲಿಸಿಯಿಂದ ಈ ರೀತಿ ಚಾನಲ್ಸ್ ಗಳು ಡಿಲೀಟ್ ಆಗ್ತಾ ಇದೆ? ಎಲ್ಲದನ್ನ ಕಂಪ್ಲೀಟ್ ಆಗಿ ಹಾಗೂ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಒಂದ್ ಸ್ಮಾಲ್ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ಸ್ವಲ್ಪ ಟೈಮ್ ಮಾಡ್ಕೊಂಡು ನೋಡಿ. ಯೂಶಲಿ ನಾನು ಈ ರೀತಿ ರಿಕ್ವೆಸ್ಟ್ ಮಾಡಲ್ಲ, ಬಟ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಒಂದ್ 2-3 ದಿನಗಳಿಂದ ಮಿಲಿಯನ್ಸ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇದ್ರು ಚಾನಲ್ ಡಿಲೀಟ್ ಆಗ್ತಾ ಇದೆ. ಸೊ ಯಾವೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಅಂತ ನೀವು ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ನಿಮ್ಮ ಚಾನಲ್ ಅಲ್ಲೂ ಕೂಡ ಯಾವುದೇ ಒಂದು ವಿಡಿಯೋ ಈ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಹೀಗೆ ಎಚ್ಚೆತ್ಕೊಂಡು ನಿಮ್ಮ ಚಾನಲ್ ನ ಸೇವ್ ಮಾಡ್ಕೊಳ್ಳಿ. ಸೊ ಆ ಒಂದು ಪಾಲಿಸಿಲಿ ಯಾವೆಲ್ಲ ಪಾಯಿಂಟ್ಸ್ ಬರುತ್ತೆ ಎಲ್ಲದೂ ನಿಮ್ಗೆ ಈ ವಿಡಿಯೋದಲ್ಲಿನೇ ಗೊತ್ತಾಗುತ್ತೆ. ಸೊ ಹಾಗಾದ್ರೆ ಬನ್ನಿ ಈಗ ಮ್ಯಾಟರ್ ಗೆ ಬರೋಣ. ಫಸ್ಟ್ ಇದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ಐಡಿಯಾ ಕೊಡ್ತೀನಿ ನೋಡಿ. ಯೂಟ್ಯೂಬ್ ಅಲ್ಲಿ ನಿಮ್ಗೆ 2 ರೀತಿಯ ಸ್ಟ್ರೈಕ್ಸ್ ಬರುತ್ತೆ. ಒಂದ್ ಬಂದು ಕಾಪಿರೈಟ್ ಸ್ಟ್ರೈಕ್, ಇನ್ನೊಂದ್ ಬಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್. ಕಾಪಿರೈಟ್ ಸ್ಟ್ರೈಕ್ ಬಂದು ನೀವು ಯೂಟ್ಯೂಬ್ ಅಲ್ಲಿ ಬೇರೆಯವರ ವಿಡಿಯೋಸ್ ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಆ ಒಂದು ಕ್ರಿಯೇಟರ್ ನಿಮ್ಮ ಚಾನಲ್ ಗೆ ಕಾಪಿರೈಟ್ ಸ್ಟ್ರೈಕ್ ನ ಕೊಡ್ತಾರೆ. ಇದು ನಿಮ್ಗೆ ಇನ್ನೊಬ್ಬ ಕ್ರಿಯೇಟರ್ ಇಂದ ಬರೋದು. ಅದೇ ಇಲ್ಲಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಏನಿದೆ ಡೈರೆಕ್ಟ್ ಯೂಟ್ಯೂಬ್ ಕೊಡ್ತಾರೆ. ಸೊ ಈಗ ಇಲ್ಲಿ ಮೇಜರ್ ಪ್ರಾಬ್ಲಮ್ ಆಗಿ ರಾತ್ರಿ ಇದ್ದ ಚಾನಲ್ ಬೆಳಿಗ್ಗೆ ಕಾಣಿಸ್ತಾ ಇಲ್ಲ, ಕಂಪ್ಲೀಟ್ ಆಗಿ ಡಿಲೀಟ್ ಆಗ್ತಾ ಇದೆ. ಅದೆಲ್ಲ ಬಂದು ಆಗ್ತಿರೋದು ಈ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇಂದ. ಅದ್ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಇವೆ. ಅದನ್ನೇ ಯೂಟ್ಯೂಬ್ ಪಾಲಿಸಿ ಅಂತ ಕರೀತಾರೆ. ಅದನ್ನ ಅನ್ವಯಿಸ್ಕೊಂಡೇ ನೀವು ವಿಡಿಯೋಸ್ ನ ಹಾಕ್ಬೇಕು. ಹೇಗೆ ಒಂದು ಸೊಸೈಟಿಯಲ್ಲಿ ಇರಬೇಕು ಅಥವಾ ಬಾಡಿಗೆ ಮನೆಯಲ್ಲಿ ಇರ್ಬೇಕಂದ್ರೆ ಅವರ ಒಂದು ರೂಲ್ಸ್ ನ ಫಾಲೋ ಮಾಡ್ಬೇಕಲ್ಲ, ಅದೇ ರೀತಿ ಇಲ್ಲಿ ಯೂಟ್ಯೂಬ್ ರೂಲ್ಸ್ ಕೂಡ ನೀವು ಫಾಲೋ ಮಾಡ್ಬೇಕಾಗುತ್ತೆ. ನೀವೇನಾದ್ರೂ ಆ ರೂಲ್ಸ್ ನ ಫಾಲೋ ಮಾಡಿಲ್ಲ ಅಂದ್ರೆ ಆಗ ಆ ಒಂದು ಪಾಲಿಸೀಸ್ ನ ನೀವು ವೈಲೇಟ್ ಮಾಡ್ದಂಗ ಆಗುತ್ತೆ. ಅವಾಗ ಯೂಟ್ಯೂಬ್ ಅವರು ನಿಮ್ಗೆ ಫಸ್ಟ್ ಆಗಿ ಒಂದು ವಾರ್ನಿಂಗ್ ಕೊಡ್ತಾರೆ. ವಾರ್ನಿಂಗ್ ಬಿಡು, ಅದ್ರಲ್ಲೇನಿದೆ ಅಂತ ನೀವೇನಾದ್ರೂ ಅದನ್ನ ಇಗ್ನೋರ್ ಮಾಡಿದ್ರೆ ಅವಾಗಲ್ಲಿ ನಿಮ್ಗೆ ಬರೋದೇ ಫಸ್ಟ್ ಗಿಫ್ಟ್, ಅಂದ್ರೆ ಫಸ್ಟ್ ಸ್ಟ್ರೈಕ್. ಹುಷಾರು ಅಂದ್ರೆ ನಿಮ್ಮ ಚಾನಲ್ 2 ಸತಿ ಯೂಟ್ಯೂಬ್ ಪಾಲಿಸಿನ ವೈಲೇಟ್ ಮಾಡಿದೆ, ನೆಕ್ಸ್ಟ್ ವಿಡಿಯೋಸ್ ಹಾಕುವಾಗ ಸ್ವಲ್ಪ ಹುಷಾರಾಗಿ ಹಾಕಿ ಅಂತ. ಅವಾಗ್ಲೂ ನೀವು ಇನ್ನು ಲೈಟ್ ಆಗಿ ತಗೊಂಡು ಒಂದೇ ಸ್ಟ್ರೈಕ್ ಬಂದಿದೆ ಅಲ್ಲ ಮುಂದೆ ನೋಡ್ಕೊಳ್ಳೋಣ ಅಂತ ಬಿಟ್ಬಿಟ್ರೆ ನೆಕ್ಸ್ಟ್ ನಿಮಗೆ ಬರುತ್ತೆ ಸೆಕೆಂಡ್ ಸ್ಟ್ರೈಕ್. ಈಗಲೂ ಟೈಮ್ ಇದೆ, ಹುಷಾರು. ಅವಾಗ್ಲೂ ನೀವು ಸೀರಿಯಸ್ ಆಗಿಲ್ಲ, ನನ್ ಚಾನಲ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಬಿಡು, ಏನಾಗುತ್ತಾ ಆಗ್ಲಿ ನೋಡ್ಕೊಳ್ಳೋಣ, ನನಗೆ ಅವ್ರು ಗೊತ್ತು ಇವ್ರು ಗೊತ್ತು, ಈ ರೀತಿ ಏನಾದ್ರು ಆಟಿಟ್ಯೂಡ್ ಇದ್ರೆ ಅಷ್ಟೇ ಮಾಡಿದ್ದುಣ್ಣೋ ಮಾರಾಯ. ಚಾನಲ್ ಅಲ್ಲಿ ಥರ್ಡ್ ಸ್ಟ್ರೈಕ್ ಬರುತ್ತೆ. ಥರ್ಡ್ ಸ್ಟ್ರೈಕ್ ಬಂದ್ಮೇಲೆ ಈಗಿನ ಕಾಲದಲ್ಲಿ ಪರೋಪಕಾರಿ ಹಾಗೂ ನಿಮ್ಮ ಚಾನಲ್ ಒಂದೇ ಆಗುತ್ತೆ. ಯಾಕಂದ್ರೆ ಎರಡೂ ಸಿಗಲ್ಲ. ಸೊ ಅದಕ್ಕೆ ಕಮ್ಯುನಿಟಿ ಗೈಡ್ಲೈನ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿನೇ ವಿಡಿಯೋಸ್ ನ ಅಪ್ಲೋಡ್ ಮಾಡಬೇಕು. ಸೊ ಈ ಕಮ್ಯುನಿಟಿ ಗೈಡ್ಲೈನ್ಸ್ ಅಂದ್ರೆ ಪಾಲಿಸೀಸ್ ಅಲ್ಲಿ ತುಂಬಾ ಇದೆ. ಸೊ ಅದ್ರಲ್ಲೂ ಈ ಮೇನ್ ಆಗಿ ಚಾನಲ್ ಡಿಲೀಟ್ ಆಗ್ತಿರೋ ಪಾಲಿಸಿ ಬಂದು ಡಿಜಿಟಲ್ ಸೆಕ್ಯೂರಿಟಿ ಕಂಟೆಂಟ್. ಈ ಒಂದು ಗೈಡ್ಲೈನ್ಸ್ ಅಲ್ಲಿ ನಿಮ್ಗೆ ಟೋಟಲ್ ಆಗಿ 4 ಪಾಯಿಂಟ್ಸ್ ಇದೆ. ಅದ್ಯಾವ್ದಂದ್ರೆ ಫಸ್ಟ್ ಬಂದು ಇನ್ಸ್ಟ್ರಕ್ಷನಲ್ ಥೆಫ್ಟ್. ಅಂದ್ರೆ ನೀವು ನಿಮ್ಮ ವಿಡಿಯೋಸ್ ಗಳಿಂದ ನಿಮ್ಮ ಆಡಿಯನ್ಸ್ ಗೆ ತಪ್ಪು ಇನ್ಫಾರ್ಮೇಶನ್ ಕೊಡ್ತಾ ಇದೀರಾ ಅಥವಾ ಇನ್ಸ್ಟ್ರಕ್ಟ್ ಮಾಡ್ತಾ ಇದೀರಾ. ಈ ರೀತಿ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿಂದ ಫ್ರೀ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ, ಈ ರೀತಿ ಟ್ರಿಕ್ ಮಾಡಿದ್ರೆ ನಿಮ್ಗೆ ಫ್ರೀ ಆಗಿ ಸಬ್ಸ್ಕ್ರೈಬರ್ ಸಿಗ್ತಾರೆ, ಇತ್ಯಾದಿ ಇತ್ಯಾದಿ. ಈ ರೀತಿಯ ಮಿಸ್ ಇನ್ಫಾರ್ಮೇಶನ್ ಕೊಡೋದು. ಸೆಕೆಂಡ್ ಬಂದು ಹ್ಯಾಕಿಂಗ್. ಇದಂತೂ ನಿಮ್ಗೆ ಗೊತ್ತಿರೋ ವಿಷಯನೇ. ವಿಡಿಯೋಸ್ ಅಲ್ಲಿ ಹ್ಯಾಕಿಂಗ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ನ ಕೊಡೋದು, ಹೇಗೆ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು, ಯಾರ್ದು ಮಾಡಬೇಕು, ಈ ತರದ ವಿಡಿಯೋಸ್. ಥರ್ಡ್ ಬಂದು ಬೈಪಾಸ್ ಪೇಮೆಂಟ್ ಆಫ್ ಡಿಜಿಟಲ್ ಕಂಟೆಂಟ್ ಆರ್ ಸರ್ವಿಸಸ್. ಇದು ಬಂದು ಯಾವ್ದಾದ್ರು ಒಂದು ಪೇಡ್ ಸಾಫ್ಟ್ವೇರ್ ಅಥವಾ ಆಪ್ ಇರುತ್ತೆ, ಅದನ್ನ ಹೇಗೆ ನೀವು ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ಯೂಟ್ಯೂಬ್ ವಿಡಿಯೋಸ್ ಮುಖಾಂತರ ಹೇಳೋದು. ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ, ಯಾವ ರೀತಿ ಅದನ್ನ ಫ್ರೀ ಆಗಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ಇತ್ಯಾದಿ. ಫೋರ್ತ್ ಬಂದು ಫಿಶಿಂಗ್. ಇದನ್ನ ನೀವು ಮೀನ್ ಹಿಡಿಯೋದು ಹೇಳ್ಕೊಡ್ಬಾರ್ದ? ಸಾರಿ, ಫಿಶಿಂಗ್. ಇದು ಬಂದು ವಿಡಿಯೋಸ್ ಅಲ್ಲಿ ಬೇರೆಯವರ ಪರ್ಸನಲ್ ಇನ್ಫಾರ್ಮೇಶನ್ ನ ಹೇಗೆ ತಗೊಳ್ಳೋದು, ಅವರ ಪರ್ಸನಲ್ ಡೇಟಾ, ಬ್ಯಾಂಕ್ ಡೀಟೇಲ್ಸ್, ಕಾರ್ಡ್ ಡೀಟೇಲ್ಸ್ ನ ಹೇಗೆ ತಗೊಳ್ಳೋದು, ಈ ರೀತಿಯ ಇನ್ಫಾರ್ಮೇಶನ್ ಕೊಡೋದ್ರಿಂದನೂ ನಿಮ್ಮ ಚಾನಲ್ ಗೆ ಪ್ರಾಬ್ಲಮ್ ಆಗುತ್ತೆ. ಈ ಫಿಶಿಂಗ್ ಅಲ್ಲೇ ಇನ್ನೊಂದು ಬರುತ್ತೆ ಕ್ರಿಪ್ಟೋ ಫಿಶಿಂಗ್ ಅಂತ. ಸೊ ಹೇಗೆ ಬೇರೆ ಇನ್ಫಾರ್ಮೇಶನ್ ನ ಹೇಗೆ ತಗೊಳ್ಳೋದು ಹೇಳ್ತಾರಲ್ಲ, ಅದೇ ರೀತಿ ಪರ್ಟಿಕ್ಯುಲರ್ ಆಗಿ ಕ್ರಿಪ್ಟೋ ವ್ಯಾಲೆಟ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಹೇಗೆ ತಗೋಬೇಕು, ಯಾವ ರೀತಿ ಕ್ರಿಪ್ಟೋ ಬಗ್ಗೆ ಡೇಟಾನ ತಗೋಬೇಕಂತ ಹೇಳೋದಿದ್ರೆ ಅದನ್ನ ಇಲ್ಲಿ ಕ್ರಿಪ್ಟೋ ಫಿಶಿಂಗ್ ಅಂತ ಕರೀತಾರೆ. ಸೊ ಈ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಹಾಗೂ ಟ್ರಿಕ್ಸ್ ನ ನೀವೇನಾದ್ರೂ ನಿಮ್ಮ ವಿಡಿಯೋಸ್ ಅಲ್ಲಿ ಹೇಳಿದ್ರೆ ಅಲ್ಲಿಂದ ನಿಮ್ಗೆ ಯೂಟ್ಯೂಬ್ ಇಂದ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುವಂತಹ ಚಾನ್ಸಸ್ ಅಲ್ಲ, ಗ್ಯಾರಂಟಿನೇ ಇರುತ್ತೆ. ಸೊ ಟೋಟಲ್ ಆಗಿ ಮನೆ ಹಾಳು ಮಾಡೋ ಕೆಲಸ ಯಾರೆಲ್ಲ ಹೇಳ್ಕೊಡ್ತಿದ್ರಲ್ಲ ಅವ್ರ ಮನೆ ಚಾನಲ್ ಹಾಳಾಗ್ತಾ ಇದೆ. ಸೊ ಈ ಒಂದು ಪಾಲಿಸಿಗೆ ಮೇನ್ ಆಗಿ ಟಾರ್ಗೆಟ್ ಆಗ್ತಾ ಇರೋದೇ ಅರ್ನಿಂಗ್ ಆಪ್ ಬಗ್ಗೆ ಯಾರೆಲ್ಲ ವಿಡಿಯೋಸ್ ಮಾಡಿದ್ರಲ್ಲ ಅವರು. ಕೆಲವು ಕ್ರಿಯೇಟರ್ಸ್ ಏನ್ ಮಾಡ್ತಾರೆ, ಆ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಥವಾ ಕಂಪನಿ ಅವರಿಗೆ ಹಣ ಕೊಡ್ತಿದೆ ಅಂತ ತಮ್ಮ ಆಡಿಯನ್ಸ್ ಗೆ ಆ ಒಂದು ಆಪ್ ಬಗ್ಗೆ ಹೇಳೋದು. ಈ ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಇದರಿಂದ ನಿಮ್ಗೂ ದುಡ್ಡು ಸಿಗುತ್ತೆ, ಮುಂದೆ ಕೂಡ ಒಳ್ಳೆ ಅರ್ನಿಂಗ್ಸ್ ಮಾಡಬಹುದು ಅಂತ. ಆ ಒಂದು ಆಪ್ ಅವರು ಕಳ್ಸಿರುವಂತಹ ಸ್ಕ್ರೀನ್ ಶಾಟ್ ನೇ ನಿಮ್ಗೆ ತೋರಿಸಿ ತಮ್ಮ ಬ್ಯಾಂಕ್ ಅಲ್ಲಿ ಇಷ್ಟೊಂದು ಹಣ ಬರ್ತಾ ಇದೆ, ನಾನು
ಕೂಡ ಈ ಒಂದು ಆಪ್ ನ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲ ಮಿಸ್ಇನ್ಫಾರ್ಮೇಶನ್ ನ ಕೊಟ್ಟು ನಿಮ್ಗೆ ಮಿಸ್ಗೈಡ್ ಮಾಡೋದು. ಸೊ ಈ ರೀತಿ ಯಾರೆಲ್ಲ ವಿಡಿಯೋಸ್ ಮಾಡಿದ್ರಲ್ಲ ಆ ಒಂದು ವಿಡಿಯೋಸ್ ಗಳಿಗೆ ಯೂಟ್ಯೂಬ್ ಈಗ ಸ್ಟ್ರೈಕ್ ಕೊಡ್ತಾ ಇದೆ. ಆಸ್ ಎ ರಿಸಲ್ಟ್ ಅದರಿಂದ ಚಾನಲ್ ಕೂಡ ಡಿಲೀಟ್ ಆಗ್ತಾ ಇದೆ. ಇದ್ರ ಜೊತೆಗೆ ಬೇರೆ ಕ್ರಿಯೇಟರ್ಸ್ ಗಳು ಜೆನ್ವಿನ್ ಆಪ್ ಯಾವೆಲ್ಲ ಆಪ್ಸ್ ಪ್ಲೇ ಸ್ಟೋರ್ ಅಲ್ಲಿ ಇದೆ ಜೆನ್ವಿನ್ ಆಗಿದೆ ಅಲ್ಲ ಅದ್ರ ಬಗ್ಗೆ ವಿಡಿಯೋಸ್ ಮಾಡಿದ್ರು ಕೂಡ ಅದ್ರ ಮೇಲೂ ಈಗ ಕಮ್ಯುನಿಟಿ ಸ್ಟ್ರೈಕ್ಸ್ ಬರ್ತಾ ಇದೆ. ಅದ್ ನೋಡಿದ್ರೆ ಯಾವುದೇ ಫೇಕ್ ಆಪ್ ಕೂಡ ಇಲ್ಲ, ಆದ್ರೂ ಅವರಿಗೆ ಚಾನಲ್ ಅಲ್ಲಿ ಪ್ರಾಬ್ಲಮ್ಸ್ ಗಳು ಬರ್ತಾ ಇದೆ. ಸೊ ಅದಕ್ಕೆ ನನ್ ಸಜೆಷನ್ ಏನಪ್ಪಾ ಅಂದ್ರೆ ನೀವೇನಾದ್ರೂ ಹಿಂದೆ ಈ ರೀತಿಯ ಅರ್ನಿಂಗ್ ಆಪ್ ಬಗ್ಗೆ ವಿಡಿಯೋಸ್ ಮಾಡಿದ್ರೆ ಅದನ್ನ ಪ್ರೈವೇಟ್ ಅಥವಾ ಡಿಲೀಟ್ ಮಾಡ್ಬಿಡಿ. ಸುಮ್ನೆ ಯಾಕೆ ರಿಸ್ಕ್ ತಗೋತೀರಾ? ಅದೇನೋ ಗಾದೆ ಇದೆ ಅಲ್ಲ, ನೀನೇನೋ ಮೊನ್ನೆ ಕುಡ್ದಲ್ಲಪ್ಪ, ಹಾ ಸರಾಯಿ ಅಂಗಡಿಯಲ್ಲಿ ನಿಂತು ಮಜ್ಜಿಗೆ ಕುಡಿದ್ರು ಜನ ಅದೇ ತಿಳ್ಕೊಳ್ಳೋದು ಮಜ್ಜಿಗೆ ಕುಡ್ದಿಲ್ಲ ಅಂತ. ಸೊ ಅದಕ್ಕೆ ಸೇಫರ್ ಸೈಡ್ಗೆ ಆ ಎಲ್ಲ ವಿಡಿಯೋಸ್ ನ ಡಿಲೀಟ್ ಮಾಡ್ಬಿಡಿ. ಇಲ್ಲಪ್ಪ ಆ ವಿಡಿಯೋಸ್ಗೆ ತುಂಬಾ ವ್ಯೂಸ್ ಇದೆ, ಅದರಿಂದ ಒಳ್ಳೆ ಅರ್ನಿಂಗ್ಸ್ ಆಗ್ತಾ ಇದೆ, ನಾನ್ ಡಿಲೀಟ್ ಮಾಡಲ್ಲ, ಆ ವಿಡಿಯೋಸ್ ಎಲ್ಲ ಚಾನಲ್ ಅಲ್ಲಿ ಇರ್ಲಿ, ಅದು ಇದು ಈ ರೀತಿ ಮೈಂಡ್ ಸೆಟ್ ಇದ್ರೆ ಇಟ್ಸ್ ಓಕೆ, ನಿಮ್ ಇಷ್ಟ. ಸೊ ಇಲ್ಲಿ ನಿಮ್ಗೆ ಅನ್ಸ್ಬಹುದು ಹಾಗಾದ್ರೆ ಯೂಟ್ಯೂಬ್ ಮಾಡೋದ್ ಬೇಡವಾ, ನ್ಯೂ ಇಯರ್ ರೆಸೊಲ್ಯೂಷನ್ ತಗೊಂಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೆ, ಈಗ ಮಾಡೋದ್ ಬೇಡವಾ? ನೋಡಿ ಇದಕ್ಕೆ ಉತ್ತರ ಹೇಳ್ತೀನಿ. ಇದು ಬಂದು ಜಸ್ಟ್ ರೂಲ್ಸ್ ಅಷ್ಟೇ. ಆ ರೂಲ್ಸ್ ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಎಲ್ಲಾ ಗೈಡ್ ಲೈನ್ಸ್ ನ ನೋಡ್ಕೊಂಡು ವಿಡಿಯೋಸ್ ನ ನೀವು ಅಪ್ಲೋಡ್ ಮಾಡ್ತಾ ಹೋದ್ರೆ ನಿಮ್ಮ ಚಾನಲ್ ಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ನೀವು ಯಾವುದೇ ಒಂದು ಫೀಲ್ಡ್ ಹೋಗಿ, ಆಫೀಸ್ ಅಲ್ಲಿ ಇರ್ಲಿ, ನೀವ್ ಎಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿರ್ಲಿ, ಎಲ್ಲಾ ಕಡೆಯಲ್ಲೂ ಒಂದ್ ಸೆಟ್ ಆಫ್ ರೂಲ್ಸ್ ಇದ್ದೇ ಇರುತ್ತೆ. ಅದೇ ರೀತಿ ಯೂಟ್ಯೂಬ್ ಅಲ್ಲೂ ಕೂಡ ಕೆಲವು ರೂಲ್ಸ್ ಗಳು ಇವೆ. ಅದನ್ನ ನೀವು ಸರಿಯಾಗಿ ಫಾಲೋ ಮಾಡ್ತಾ ಹೋಗಿ ನಿಮ್ಗೂ ಏನು ಪ್ರಾಬ್ಲಮ್ ಇರಲ್ಲ, ನಿಮ್ಮ ಚಾನಲ್ಗೂ ಏನು ಪ್ರಾಬ್ಲಮ್ ಇರಲ್ಲ. ಈಗ ನೀವೇ ಯೋಚನೆ ಮಾಡಿ, ಚಿಕ್ಕವರಿದ್ದಾಗ ಸ್ಕೂಲ್ ಯೂನಿಫಾರ್ಮ್ ಹಾಕ್ಬೇಕು ಅಂತ ಸ್ಕೂಲಿಗೆ ಹೋಗೋದ್ ಬಿಟ್ಟಿದ್ರಾ ಹೇಳಿ ನೋಡೋಣ. ಸೊ ನನ್ನ ಪ್ರಕಾರ ಈ ಪಾಲಿಸಿ ಬಗ್ಗೆ ಈಗ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಗೊತ್ತಾಗಿದೆ ಅನ್ಕೋತೀನಿ. ಸೊ ನಿಮ್ಗೆ ಈ ಒಂದು ಪಾಲಿಸಿ ಬಗ್ಗೆ ಏನ್ ಅನ್ಸ್ತಾ ಇದೆ, ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಜೊತೆಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ಇದಾರೆ, ಅವ್ರದ್ದು ಒಂದು ಚಾನಲ್ ಇದೆ ಅಥವಾ ಮುಂದೆ ಸ್ಟಾರ್ಟ್ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ರೆ ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಈ ರೀತಿ ಡೀಟೇಲ್ಸ್ ಅವ್ರಿಗೆ ಗೊತ್ತಾದ್ರೆ ನೆಕ್ಸ್ಟ್ ವಿಡಿಯೋಸ್ ಮಾಡುವಾಗ ಏನೆಲ್ಲ ರೂಲ್ಸ್ ನ ಫಾಲೋ ಮಾಡ್ಕೋಬೇಕು ಅದು ಕೂಡ ಗೊತ್ತಾಗುತ್ತೆ. ಅದೇ ರೀತಿ ಮುಂದೆ ವಿಡಿಯೋಸ್ ಮಾಡುವಾಗ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ಎಲ್ರೂ ಸೇರಿ ಎಲ್ರಿಗೂ ಹೆಲ್ಪ್ ಮಾಡಿ, ಅವಾಗ ಎಲ್ರೂ ಬೆಳಿತೀವಿ. ಮತ್ತೆ ಅಷ್ಟೇ.